ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಮೈಲಾಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿ ವಾರವೂ ಸಹ ಒಂದೊಂದು ನ್ಯಾಯಾಂಗ ವ್ಯವಸ್ಥೆ ಬಗೆಗಿನ ವಿಚಾರಗಳನ್ನ ಇಟ್ಕೊಂಡು ಡಿಸ್ಕಸ್ ಕೂಡ ಮಾಡ್ತಾ ಇರ್ತೀವಿ. ಆದ್ರೆ ಈ ವಾರ ಒಂದ್ ರೀತಿಯಾದಂತಹ ಸ್ಪೆಷಲ್ ಒಂದ್ ರೀತಿ ಡಿಫ್ರೆಂಟ್ ಆದಂತಹ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಯಾರೇ ಕೂಡ ಜನಸಾಮಾನ್ಯರಾಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು ಈ ಭೂಮಿ ಮೇಲೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಏನು ಶಿಕ್ಷೆಯನ್ನ ಕೊಡುವಂತದ್ದು ನ್ಯಾಯಾಧೀಶರು. ಆದ್ರೆ ಇಲ್ಲಿ ನ್ಯಾಯಾಧೀಶರೇ ತಪ್ಪು ಮಾಡಿದ್ರೆ ಹೇಗೆ, ಈ ಒಂದು ಪ್ರಶ್ನೆ ಎಲ್ಲರೂ ಕೂಡ ಮೂಡುತ್ತೆ. ಸೊ ಹೀಗಾಗಿ ಅದಕ್ಕೆ ಉದಾಹರಣೆ ಎಂಬಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಇಡೀ ದೇಶಾದ್ಯಂತ ಇಡೀ ಪ್ರಪಂಚದಾದ್ಯಂತ ಈಗಾಗಲೇ ಓಡಾಡ್ತಿರುವಂತಹ ವಿಚಾರ ಅದು ಯಶವಂತ್ ವರ್ಮಾ ಎಂಬ ಒಬ್ರು ಜಡ್ಜ್ ಇದ್ದಾರೆ, ಡೆಲ್ಲಿಯಲ್ಲಿ ಇದ್ದಂಥವ್ರು. ಅವ್ರ ಮನೆಗೆ ಒಂದು ಫೈರ್ ಆಗತ್ತೆ. ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿರುವಂತದ್ದು. ಫೈರ್ ಇಂಜಿನ್ ಅವರು ಆರಿಸುವಂತ ಸಂದರ್ಭದಲ್ಲಿ ನೋಡಿದ್ವಿ. ಅಲ್ಲಿ ಏನೋ ಒಂದು ಪೇಪರ್ಗಳ ರೀತಿಯಲ್ಲಿ ಅಲ್ಲಿ ವೇಸ್ಟೇಜ್ ಆಗಿ ಆ ಒಂದು ಹಣದ ರಾಶಿ ಬಿದ್ದಿದೆ. ಸೊ ಹೀಗಾಗಿ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಮೂಡತ್ತೆ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಮಾತಾಡಕ್ ಹೋಗ್ತಿದೀವಿ. ನಮ್ ಜೊತೆ ಶೀಲಾ ದೀಪಕ್ ಅವರಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಈ ಒಂದು ಪ್ರಕರಣ ನಿಮಗೂ ಕೂಡ ಗೊತ್ತಿರುವಂತದ್ದೇ. ಈ ಒಂದು ಪ್ರಕರಣವನ್ನ ನೀವ್ ಯಾವ ರೀತಿ ನೋಡ್ತೀರಾ ಆಸ್ ಎ ಲಾಯರ್ ಆಗಿ? ಸೊ ಇಲ್ಲಿ ನ್ಯಾಯಾಧೀಶರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಯಾರನ್ನ ನ್ಯಾಯಾಧೀಶರು ಅಂತ ಹೇಳ್ತಾರೆ, ನ್ಯಾಯಾಧೀಶರ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಇರುವಂತ ಕ್ವಾಲಿಫಿಕೇಶನ್ಸ್ ಇದೆಲ್ಲ ಹೇಗಾಗತ್ತೆ, ಮತ್ತೆ ಅವರ ಲೈಫ್ ಸ್ಟೈಲ್ ಏನಿದೆ, ಅವ್ರಿಗೆ ಯಾವುದು ಕಾನೂನು ಕಟ್ಟಳೆಗಳಿಲ್ವಾ, ತಮಗೆ ಇಷ್ಟ ಆಗಿರೋ ರೀತಿ ಜಡ್ಜ್ಮೆಂಟ್ಸ್ ಬರೆಯಕ್ಕಾಗತ್ತಾ ಅನ್ನೋದೆಲ್ಲ ನೋಡ್ತಾ ಆಮೇಲೆ ಈ ಟಾಪಿಕ್ ಬರೋಣ. ಒಬ್ಬ ನ್ಯಾಯಾಧೀಶರ ಹುದ್ದೆನ ಅಲಂಕರಿಸೋದಕ್ಕೋಸ್ಕರ ಅದರದೇ ಆದ ವಿವಿಧ ದರ್ಜೆಯ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದರಲ್ಲಿ ಪಾಸ್ ಆದಂಥವ್ರನ್ನ ಆಯಾ ದರ್ಜೆಗೆ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಲಾಗತ್ತೆ. ಖಂಡಿತವಾಗೂ ನ್ಯಾಯಾಧೀಶರಿಗೆ ಅವ್ರದೇ ಆದ ಕಾನೂನು ಕಟ್ಟಳೆಗಳಿದ್ದು ಆ ಕಾನೂನು ಚೌಕಟ್ಟಿನಲ್ಲಿಯೇ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಜನಸಾಮಾನ್ಯರ ದೃಷ್ಟಿನಲ್ಲಿ ಏನಪ್ಪಾ ಜಡ್ಜಸ್ ಯಾವಾಗ್ಲೂ ಸೆಕ್ಯೂರಿಟಿನಲ್ಲಿ ಓಡಾಡ್ತಾರೆ, ಕೈಗೊಂದು ಕಾಲ್ಗೊಂದು ಆಳುಗಳಿರ್ತಾರೆ. ಇವ್ರಿಗೇನ್ ಕಡಿಮೆ ಇದೆ, ಸೀಟೆಲ್ಲ ಆರಾಮಾಗಿ ಕೂತ್ಕೊಂಡ್ರೆ ಆಯ್ತು, ಏನ್ ಮನ್ಸಿಗೆ ತೋಚುತ್ತೋ ಬರೆದ್ರೆ ಆಯ್ತು, ಅದೇ ಜಡ್ಜ್ಮೆಂಟ್ ಆಗಿರುತ್ತೆ. ಅದಕ್ಕೇನು ಪ್ರಿಪ್ರೇಷನ್ ಏನ್ ಬೇಕಾಗಲ್ಲ. ಲಾಯರ್ಸ್ ಆರ್ಗ್ಯೂ ಮಾಡ್ತಾರೆ, ಅದನ್ನ ನೋಟ್ ಮಾಡ್ಕೊಂಡು ಜಡ್ಜ್ಮೆಂಟ್ ಬರೆದ್ರೆ ಆಯ್ತು. ಇದು ಜನಸಾಮಾನ್ಯರಲ್ಲಿ ಇರುವಂತ ತಪ್ಪು ತಿಳುವಳಿಕೆ. ಸೊ ಮೊದಲನೇದಾಗಿ ಅದ್ರ ಬಗ್ಗೆ ನೋಡೋಣ. ಯಾವುದೇ ನ್ಯಾಯಾಧೀಶರು ಯಾವುದೇ ದರ್ಜೆಯ ಯಾವುದೇ ಹೈರಾರ್ಕಿ ತಗೊಂಡ್ರು ರೌಂಡ್ ದ ಕ್ಲಾಕ್ ವರ್ಕ್ ಮಾಡ್ತಾರೆ. ರೌಂಡ್ ದ ಕ್ಲಾಕ್ ಅಂದ್ರೆ ಮೇಡಮ್ ಏನು ಅಂತ? ರೌಂಡ್ ದ ಕ್ಲಾಕ್ 24/7 ಅವ್ರು ಕಾರ್ಯನಿರ್ವಹಿಸಬೇಕಾಗತ್ತೆ. ಅವರು ಮನೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ವರ್ಕ್ ಮಾಡಬೇಕು. ಖಂಡಿತವಾಗ್ಲು. ಸಾಮಾನ್ಯ ಜನಸಾಮಾನ್ಯರಲ್ಲಿ ಏನು ತಿಳುವಳಿಕೆ, 10:30 ಹೈಕೋರ್ಟ್ 10:30, ಅದರ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ 11 ಗಂಟೆ ಬಂದು 5 ಗಂಟೆ 5:30 ಇದ್ದು ಜಡ್ಜಸ್ ಮನೆಗೆ ಹೋಗ್ತಾರೆ. ಮುಗೀತಲ್ವಾ? 10 ಗಂಟೆಗೆ 10:30 ಬರೋರು ಸಾಯಂಕಾಲ ಆದ್ರೆ ಮುಗೀತು ಜಡ್ಜಸ್ ಕೆಲಸ. ಅವ್ರಿಗೆ ಇನ್ನೇನು ಅಂತ ರೌಂಡ್ ದ ಕ್ಲಾಕ್ ವರ್ಕ್ ಮಾಡೋ ಅಂತದ್ ಏನಿರುತ್ತೆ ಅಂತ ಹೇಳಿದ್ರೆ, ಅವರು ಇವತ್ತು ಬಂದು ಕೋರ್ಟ್ನಲ್ಲಿ ಕಲಾಪಗಳನ್ನ ನಾವು ಅಡ್ವೊಕೇಟ್ಸು ಏನೇನೆಲ್ಲ ಆರ್ಗ್ಯೂ ಮಾಡ್ತೀವಿ. ನಾವೊಂದು ವಿಚಾರದ ಬಗ್ಗೆ, ಒಂದು ಕೇಸ್ ಬಗ್ಗೆ ತಗೊಂಡಾಗ ನಾನು ಪರ ಆರ್ಗ್ಯುಮೆಂಟ್ ಮಾಡಿರ್ತೀನಿ, ನಮ್ಮ ಎದುರು ಅಡ್ವೊಕೇಟ್, ಅದರ್ ಸೈಡ್ ಅಡ್ವೊಕೇಟ್ ಬಂದು ವಿರೋಧವಾಗಿ ಆರ್ಗ್ಯುಮೆಂಟ್ ಮಾಡಿರ್ತಾರೆ. ಹಾಗಾದ್ರೆ ಇದೆರಡರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದನ್ನ ಅವರು ಆಲಿಸಿರ್ತಾರೆ. ಮನೆಗೆ ಹೋದ್ಮೇಲೆ ಹೇಗೆ ಜನಸಾಮಾನ್ಯರು ಅನ್ಕೋತಾರಲ್ಲ, 5:30 ಇನ್ನೇನು ಆಯ್ತಲ್ವಾ ಮುಗೀತೀನಿ, ನೆಕ್ಸ್ಟ್ ಡೇಗೆ ಕೋರ್ಟ್ಗೆ ಬರೋದು ಅಂತ. ಹೊರಟ್ರು ಮನೆಗೆ ಹೋಗ್ತಾರೆ, ಆರಾಮಾಗಿರ್ತಾರೆ ಅಂತ ಇಲ್ಲ. ಆ ತಿಳುವಳಿಕೆನೇ ರಾಂಗ್ ಇದೆ, ಆ ಕಾನ್ಸೆಪ್ಟೇ ರಾಂಗ್ ಇದೆ. ಆರಾಮಾಗಿ ಅವ್ರು ಏನು ಹೋಗಲ್ಲ. ಇದಾಗಿದ ತಕ್ಷಣ ವಾಪಸ್ ಚೇಂಬರ್ಗೆ ಹೋಗ್ತಾರೆ. ಚೇಂಬರ್ಗೆ ಹೋಗಿ ನೆಕ್ಸ್ಟ್ ಡೇ ಕೇಸಸ್ ಎಲ್ಲ ಏನಿದೆ ಅದೆಲ್ಲ ಫೈಲ್ಸ್ ಓಪನ್ ಮಾಡಿಸಿ ಕೆಲವೊಂದು ಅಲ್ಲೇ ಕೆಲಸನ ಮುಗಿಸ್ತಾರೆ, ಕೆಲವೊಂದು ಫೈಲ್ಸ್ ಮನೆಗೆ ಕ್ಯಾರಿ ಮಾಡ್ತಾರೆ. ಸೊ ಮನೆಗೆ ಕ್ಯಾರಿ ಮಾಡಿದಾಗ ಹೋಮ್ ಆಫೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೋಮ್ ಆಫೀಸ್ ಅಲ್ಲಿ ನೆಕ್ಸ್ಟ್ ಡೇ ಕೇಸಸ್ ಫೈಲ್ಸ್ ಎಲ್ಲ ಓದ್ಕೊಂಡ್ ಬರ್ತಾರೆ ಅವರು. ಹೋಮ್ ಆಫೀಸ್ ಅಲ್ಲಿ ಅದು ಟೈಮಿಂಗ್ಸ್ ಎಷ್ಟು ಅದು ಕೂಡ ನಾವು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಕೋರ್ಟ್ಗೆ ಇಷ್ಟು ಅಂತ ಟೈಮ್ ಇದೆ, 10:30 4:30 5 ಗಂಟೆ, ಅಥವಾ 11 ಗಂಟೆಯಿಂದ 5:30 6 ಗಂಟೆ ಅಂತ ಇದ್ರೂ ಎಲ್ಲಾ ನ್ಯಾಯಾಧೀಶರು ಅದೇ ಟೈಮ್ಗೆ ಇಳಿಯಲ್ಲ. ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋರು ಇದ್ದಾರೆ. ಸಪೋಸ್ 4:30 ಟೈಮಿಂಗ್ಸ್ 5 ಗಂಟೆ, ಕೆಲವೊಂದು ವಿಶೇಷ ಪ್ರಕರಣಗಳನ್ನ ತಗೊಂಡಾಗ 5:30ವರೆಗೂ ತಮ್ಮ ಟೈಮ್ನ ಸ್ಪೆಂಡ್ ಮಾಡಿರೋ ಎಷ್ಟೋ ಉದಾಹರಣೆಗಳಿದೆ. ಇದಾದ್ಮೇಲಿಂದ ಮನೆಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಕೇಸಸ್ಗೆಲ್ಲನೂ ಪ್ರಿಪೇರ್ ಆಗಬೇಕು. ನಾಳೆ ಎಷ್ಟು ಕೇಸಸ್ ಲಿಸ್ಟ್ ಆಗಿದೆ ಅದನ್ನೆಲ್ಲ ನೋಡ್ಕೋಬೇಕು.
ಕೇಸಸ್ ಅವರು ಫೈಲ್ ಓದಿಲ್ಲ ಅಂದ್ರೆ ನಾವ್ ಏನ್ ಆರ್ಗ್ಯೂ ಮಾಡ್ತಿದೀವಿ, ಯಾವ ಪೇಜಲ್ಲಿ ನಾವು ಆರ್ಗ್ಯೂ ಮಾಡ್ತಿದೀವಿ ಅಂತ ಯಾವ ಅವ್ರಿಗೆ ಕೇಸಸ್ ಗೊತ್ತಾಗಲ್ಲ. ಆಗಿರುತ್ತೆ ಹಾ, ಗೊತ್ತಾಗಲ್ಲ. ಯಾವ ಕೇಸಸ್ ನನ್ ಮುಂದೆ ಬಂದಿದೆ, ಸೊ ಅದನ್ನೆಲ್ಲ ಅವ್ರು ಪ್ರಿಪೇರ್ ಆಗಿ ಬರ್ಬೇಕು. ಅಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ, ಮನೇಲೂ ಕೂಡ. ಸೊ ಹಾಗಾದ್ರೆ ಅವ್ರಿಗೇನ್ ಫ್ಯಾಮಿಲಿ ಇರಲ್ವಾ? ಅವ್ರಿಗೆ ಹೆಂಡತಿ ಮಕ್ಳು, ಸಪೋಸ್ ಲೇಡಿ ಜಡ್ಜಸ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಗಂಡ ಮಕ್ಳು ಇರಲ್ವಾ? ಹೌದು. ಅವ್ರು ಕೂಡ ನಿಮ್ಮೆಲ್ಲರ ತರ ಫ್ಯಾಮಿಲಿ ಪರ್ಸನ್ಸೇ ಆಗಿರ್ತಾರೆ. ಬಟ್ ಏನಂದ್ರೆ ಫುಲ್ ಫ್ಲೆಡ್ಜ್ ಆಗಿ ಒಂದ್ಸತಿ ನ್ಯಾಯಾಧೀಶರು ಹುದ್ದೆ ಅಲಂಕಾರ ಮಾಡಿದ್ಮೇಲೆ ಫುಲ್ ಫ್ಲೆಡ್ಜ್ ಆಗಿ ಅವ್ರು ವರ್ಕ್ ಮಾಡ್ತಾರೆ. ಫುಲ್ ಫ್ಲೆಡ್ಜ್ ಅನ್ನೋದಕ್ಕಿಂತ ಅವ್ರನ್ನೇ ಅವರು ಪ್ಲೆಡ್ಜ್ ಮಾಡ್ಕೊಂಡಿರ್ತಾರೆ ವೃತ್ತಿಗಾಗಿ. ಹೌದು. ಅಷ್ಟು ಆ ಥರದ್ದು ಒಂದು ರಿಕ್ವೈರ್ಮೆಂಟ್ ಇದೆ. ಅದು ಸುಮ್ಮನೆ ಹೇಗೋ ನನ್ನ ಕೆಲಸ ಆಯಿತು, ನಂದು ಒಂದು ಕೇಸ್ ಇದೆ, ಇವತ್ತು ನಾನು ಆರ್ಗ್ಯೂ ಮಾಡಿದೆ ಮನೆಗೆ ಹೋಗ್ಬೋದು, ಆ ಥರ ಅಲ್ಲ. ಈವನ್ ನ್ಯಾಯವಾದಿಗಳು ಅಂದರೆ ನಾವು ಕೂಡ ಕೇಸ್ ಬಗ್ಗೆ ಪ್ರಿಪೇರ್ ಆಗಬೇಕು. ನಂದು 1, 2, 5 ಕೇಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದರೆ ನ್ಯಾಯಾಧೀಶರಿಗೆ 150 ಕೇಸ್ ಹಾಕೊಂಡಿರ್ತಾರೆ ಪರ್ ಡೇ. ಹೌದೌದು. ಸೊ ಅಷ್ಟು ಕೇಸ್ ಓದ್ಬೇಕು ಅವರು. ನನ್ಗೆ 5 ಕೇಸ್ಗೆ ನಾನು ಇಡೀ ದಿನ ಸುಸ್ತಾಗಿರ್ತೀನಿ. ಅಂದರೆ ಆಸ್ ಎ ಅಡ್ವೊಕೇಟ್ ಆಗಿ ಅವ್ರು 150 ಕೇಸ್ಗೆ ಪ್ರಿಪೇರ್ ಆಗಬೇಕಲ್ಲ. ಸೊ ಹಾಗಾದ್ರೆ ಅವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ, ಅವ್ರ ಜೀವನ ಹೇಗಿರ್ಬೋದು? ಕ್ಯಾನ್ ಯು ಇಮ್ಯಾಜಿನ್? ಇಲ್ಲಿ ತೆರೆ ಹಿಂದೆ ಏನ್ ನಡೆಯುತ್ತೋ ಅದು ಜನಗಳಿಗೆ ಗೊತ್ತಾಗಲ್ಲ. ತೆರೆ ಮುಂದೆ ಮಾತ್ರ ಅಷ್ಟೇ. ನಾವು ಹೋಗಿದ್ವಿ, ತುಂಬಾ ಜನದ ಮನೇಲಿ ಕೇಸ್ ಇರುತ್ತೆ, ನೋಡ್ತಾರೆ, ಏನ್ ಆರಾಮಾಗಿ ಕೂತಿದ್ರು ಜಡ್ಜು. ಇಬ್ರು ಅಡ್ವೊಕೇಟ್ಸ್ ಏನೇನೆಲ್ಲ ಹೇಳ್ಬೇಕು ಹೇಳಿದ್ರು. ಅಲ್ಲಿ ಯಾರೋ ಒಬ್ಬ ಸ್ಟೆನೋ ಇದ್ರು, ಅದು ಅವ್ರು ಕೂಡ ಬರೀಲಿಲ್ಲ. ಸ್ಟೆನೋಗೆ ಡಿಕ್ಟೇಷನ್ ಕೊಟ್ಟರು, ಅವ್ರು ಬರ್ಕೊಂಡ್ರು, ಮನೆಗೆ ಹೋಗಿ ಏನು ಹೇಳ್ತಾರೆ ಅದು ಟೈಪ್ ಮಾಡಕ್ಕೆ ಒಂದು ಟೈಪಿಸ್ಟ್ ಕೂಡ ಇರ್ತಾರೆ. ಟೈಪ್ ಮಾಡಿ ನಾಳೆ ಬೆಳಗ್ಗೆ ಜಡ್ಜ್ಮೆಂಟ್ ಬರುತ್ತೆ. ಇಲ್ಲಿ ಜಡ್ಜಸ್ ಏನಿದೆ ಪಾತ್ರ ಅನ್ನೋದು ಜನಗಳಿಗೆ ಇರುವಂತ ತಿಳುವಳಿಕೆ. ಇದಾದ್ಮೇಲೆ ಮನೆಗೆ ಹೋಗಿ ಫೈಲ್ ಓದಿ ಏನು ವಾದ ವಿವಾದಗಳನ್ನ ಆಲಿಸೋದಾಗಿರ್ಲಿ, ಆರ್ಡರ್ಸ್ ಪಾಸ್ ಮಾಡಬೇಕು. ಬರೀ ನೆಕ್ಸ್ಟ್ ಡೇ ಕೇಸಸ್ಗೆ ಪ್ರಿಪೇರ್ ಆಗೋದೇ ಅಲ್ಲ, ಇವತ್ತಿನ ಕೇಸ್ ಇವತ್ತಿನ ಡೇನಲ್ಲಿ ಏನೇನೆಲ್ಲ ಆರ್ಗ್ಯುಮೆಂಟ್ ಆಗಿರುತ್ತೆ ಎಲ್ಲ ಆರ್ಡರ್ಸ್ ಪಾಸ್ ಮಾಡಬೇಕು ಅಂದಾಗ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೈಂಡ್ ಅಪ್ಲೈ ಮಾಡಿ ನಾನು ನನ್ನ ಕ್ಲೈಂಟ್ ಪರವಾಗೇ ನಾನು ವಾದ ಮಾಡೋದು, ನನ್ನ ಅದರ್ ಸೈಡ್ ಅಡ್ವೊಕೇಟ್ ಅವ್ರ ಕ್ಲೈಂಟ್ ಪರವಾಗೇನೆ ವಾದ ಮಾಡೋದು. ನಾವು ನಮ್ಮ ಕ್ಲೈಂಟ್ ಪರವಾಗಿ ನಾವು ವಾದ ಮಾಡ್ತೀವಿ. ನನಗೆ ನನ್ನ ಕ್ಲೈಂಟೇ ಸರಿ, ಅವ್ರದ್ದು ಪರವಾಗಿ ಎಷ್ಟು ಬೇಕೋ ಪಾಯಿಂಟ್ಸ್ ನಾನು ಅಷ್ಟು ಹೇಳ್ತೀನಿ, ಅವ್ರ ಕ್ಲೈಂಟೇ ಸರಿ. ಎರಡೂ ಕೂತ್ಕೊಂಡು ವಿಚಾರ ಮಾಡಿದಾಗ ಅಷ್ಟೇ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತ ಜಡ್ಜಸ್ಗೆ ಗೊತ್ತಾಗೋದು. ಅದರ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮಾಡಬೇಕು ಅಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲಿಕೇಶನ್ ಆಫ್ ಮೈಂಡ್ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಾನ್ಸಂಟ್ರೇಷನ್ ಆಗಿರ್ಬೋದು, ಮನೆಗೆ ಹೋಗಿ ಮತ್ತೆ ಅವ್ರು ಹೋಮ್ವರ್ಕ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಥರ ಟೈಮ್ ಕರೆಕ್ಟಾಗಿ ಊಟ ಮಾಡಿಕೊಂಡು ಆರಾಮಾಗಿ ಆಯಿತು 9:30ನೋ 10 o'clock ಆಯಿತು ಮಲಗ್ಬಿಡೋಣ, ಹಿಂಗೆ ಅವ್ರ ಜೀವನ ಇರಲ್ಲ. ಅದಾದ್ಮೇಲೂ ಈವನ್ ಮಲ್ಕೊಂಡಾಗ್ಲೂ ಅವ್ರ ಮೈಂಡಲ್ಲಿ ಕೇಸಸ್ದೇ ಓಡ್ತಾ ಇರುತ್ತೆ. ಮೇಡಮ್, ಇನ್ನೊಂದು ವಿಚಾರ ಏನಂದ್ರೆ, ಈಗ ಲೇಟ್ ನೈಟ್ ಕೂಡ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮನೆಯಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಿರೋದು ನಾವು ತುಂಬಾ ಕೇಸಸ್ ನೋಡಿರ್ತೀವಿ. ಅದಲ್ವಾ? ಅಂದ್ರೆ ಆ ಸಂದರ್ಭದಲ್ಲಿ ಅವ್ರು ಆಗಲ್ಲ ಅಂದ್ರೆ ಯಾವ ರೀತಿ ಆಗುತ್ತೆ? ಆಗಲ್ಲ ಅಲ್ಲ, ಖಂಡಿತವಾಗ್ಲೂ ಅದೊಂದು ವ್ಯವಸ್ಥೆ ಇದೆ. ಆ ಹೋಮ್ ಆಫೀಸ್ಗೆ ಪ್ರೊಡ್ಯೂಸ್ ಮಾಡೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಹೋಮ್ ಆಫೀಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅಂತ. ಸೊ ಅಬೋವ್ 5:30 ಅಥವಾ 6 o'clock ಆದ್ಮೇಲೆ ಹೋಮ್ ಆಫೀಸ್ಗೆ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲೂ ಕೂಡ ನ್ಯಾಯಾಧೀಶರ ಪಾತ್ರ ತುಂಬಾ ಅಮೋಘವಾದದ್ದು. ಅವರು ನಿದ್ದೆ ಮಾಡ್ತಿರ್ತಾರೋ, ಊಟ ಮಾಡ್ತಿರ್ತಾರೋ, ನೆಕ್ಸ್ಟ್ ಡೇ ಕೇಸ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೋ, ಟೋಟಲಿ ಇದೇ ರೀಸನ್ಗೆ ನಾ ಹೇಳ್ದು ರೌಂಡ್ ದ ಕ್ಲಾಕ್ ಅವ್ರು ವರ್ಕ್ ಮಾಡ್ತಿರ್ತಾರೆ. ಐದರ್ ಕೋರ್ಟ್ ಪ್ರೊಡ್ಯೂಸ್ ಅಲ್ಲಿ ಆಗ್ಬೋದು, ಕ್ರಿಮಿನಲ್ ಜಡ್ಜಸ್ ಆದ್ರೆ, ಕ್ರಿಮಿನಲ್ ಕೋರ್ಟ್ ಜಡ್ಜಸ್ ಆದ್ರೆ, ಅಥವಾ ಪ್ರೊಡ್ಯೂಸ್ ಇಲ್ಲ ಅಂತಂದ್ರೆ ಪ್ರಿಪೇರ್ ಅಂತೂ ಆಗಬೇಕು. ಪ್ರಿಪೇರ್ ಆಗಿಲ್ಲ, ಸರಿ ಕೇಸಸ್ ಎಲ್ಲ ಮುಗಿಸ್ತಾ ಇದ್ರೆ ನೆಕ್ಸ್ಟ್ ಆರ್ಡರ್ಸ್ಗೆ, ಜಡ್ಜ್ಮೆಂಟ್ಸ್ಗೆ ಏನೇನಿದೆ ಅದಷ್ಟನ್ನು ಪ್ರಿಪೇರ್ ಆಗ್ತಾ ಇರಬೇಕಾಗತ್ತೆ ಅವರು. ಸೊ ಅವ್ರಿಗೆ ಇನ್ನೆಲ್ಲಿ ಅವ್ರಿಗೆ ಫ್ಯಾಮಿಲಿ ಲೈಫು, ಹೆಂಡತಿ ಮಕ್ಕಳು ಇರ್ತಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ಆ ಹೆಂಡತಿ ಮಕ್ಕಳ ಜೊತೆ ನಾವೆಲ್ಲ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ, ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರ ಹತ್ರ ಕಾಲಾವಕಾಶ ಇರಲ್ಲ. ಅವರು ತುಂಬಾ ಫ್ಯಾಮಿಲಿನ ಮಿಸ್ ಮಾಡ್ಕೋತಾರೆ. ಎಷ್ಟೋ ಜನ ಜಡ್ಜಸ್ಗೆ ನನ್ನ ಮಕ್ಕಳು ಯಾವ ಸ್ಕೂಲಲ್ಲಿ ಅಥವಾ ಯಾವ ಕಾಲೇಜಲ್ಲಿ ಓದ್ತಾ ಇದಾರೆ ಅಂತ ಗೊತ್ತಿರಲ್ಲ. ಮೇಡಮ್, ಇಷ್ಟೋ ತನಕ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಜಡ್ಜಸ್ಗಳು ಈ ರೀತಿ ಕೆಲಸ ಮಾಡ್ತಾರೆ, ಆ ರೀತಿ ಕೆಲಸ ಮಾಡ್ತಾರೆ. ಹೌದು, ನಾನು ಕೂಡ ಅಗ್ರಿ ಮಾಡ್ತೀನಿ. ಬಟ್ ಹೀಗಿದ್ರೂ ಕೂಡ ಯಾಕೆ ಕೇಸಸ್ಗಳು ಡಿಲೇ ಆಗತ್ತೆ? ಲಕ್ಷಾಂತರ ಕೇಸಸ್ಗಳು ಕೂಡ ಈಗಾಗಲೇ ಪೆಂಡಿಂಗ್ ಇದೆ ಅಂತ ಕೂಡ ನಾವು ಕೇಳಿದೀವಿ. ಯಾಕೆ ಅದು ಡಿಲೇ ಆಗತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರಕರಣಗಳು ಅಂತ ಬಂದಾಗ, ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಬ್ರು ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಆ ಇಬ್ರಲ್ಲಿ ಒಬ್ಬ ಕೊಲೆ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಪಾಪ ಇನ್ನೊಬ್ಬ ಅವನು ವೀಕ್ ಇರ್ತಾನೆ, ಅವ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಕೂಗಾಡ್ತಾ ಇರ್ತಾನೆ. ಯಾರೋ ಬಂದ್ರು ಮಧ್ಯ ನೋಡಿದಾಗ, ಅಥವಾ ಪಬ್ಲಿಕ್ಗೆ ತಕ್ಷಣ ಬರ್ಬೋದು ಆ ಸ್ಥಳಕ್ಕೆ. ಅದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಕೊಲೆ ಮಾಡಕ್ ಹೋದವನು ಏನ್ ಮಾಡ್ತಾನೆ, ಪಕ್ಕದಲ್ಲಿ ಯಾರೋ ಇದ್ದವ್ರ ಮೇಲೆ ಚಾಕು ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಾನೆ. ಸೊ ಇವಾಗ ನೀವೇನ್ ಮಾಡ್ತೀರಾ? ನೀವು ಇದ್ರಲ್ಲಿ ನಿರಪರಾಧಿ, ಕಾನೂನು ಮೊರೆ ಹೋಗ್ತೀರಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಯಾರದು ವ್ಯಕ್ತಿ ನಿಮ್ಮನ್ನು ಕೊಲೆ ಮಾಡಕ್ ಬಂದಿದ್ನಲ್ಲ, ಅವನು ಅಪರಿಚಿತ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರೇ ಆಗಿರ್ಬೋದು. ಇದ್ರ ಬಗ್ಗೆ ನಾವು ಕೇಸ್ ಫೈಲ್ ಮಾಡಿದಾಗ
ಸಾಕ್ಷ್ಯಾಧಾರಗಳ ಮೇಲೆ ಆಧಾರಿತ ಆಗಿರುತ್ತೆ ಪ್ರತಿಯೊಂದು ತೀರ್ಪು ಕೂಡ. ಓಕೆ. ಸಾಕ್ಷ್ಯಾಧಾರ ಅಂದ್ರೆ ಚಾಕು ಚೂರಿ ಕೊಡೋದಷ್ಟೇ ಸಾಕ್ಷ್ಯ ಆಗಿರಲ್ಲ, ಸಾಂದರ್ಭಿಕ ಸಾಕ್ಷಿ ಅಂತ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಹೌದು. ಸೊ ಇವಾಗ ನೋಡ್ದಂತವ್ರು ಅಲ್ಲಿ ನೋಡ್ದಂತವ್ರು ನೋಡುವಾಗ ಅವ್ನು ಐ ನೋಡೋಗಿದ್ದ, ವಿಟ್ನೆಸ್. ಐ ವಿಟ್ನೆಸ್ ಇರ್ತಾರೆ. ಐ ವಿಟ್ನೆಸ್ ಇರುವಾಗ ಎಷ್ಟೋ ಪ್ರಕರಣಗಳು ಅವ್ರು ಹೇಳಕ್ ಎದುರುಕೋತಾರೆ. ಹೌದು. ಆವಾಗ ನಾವೇನ್ ಮಾಡ್ಬೇಕು, ಚಾಕು ಎಲ್ಲಿದೆ, ಯಾರ ಮೇಲೆ ಬಿದ್ದಿದೆ, ಸೊ ಆ ಬ್ಲಡ್ ಸ್ಟೈನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಅದು ಯಾರೋ ಒಬ್ಬ ಅಮಾಯಕ ಅವನ ಮೇಲೆ ಚಾಕು ಬಿದ್ದಿರುತ್ತೆ. ಸೊ ಆ ಅಮಾಯಕ ಹಂಗಾದ್ರೆ ಅವನ ಕೊಲೆ ಮಾಡಿದ್ದು ಅಂದ್ರೆ ಆ ಸಾಕ್ಷಿ ಪರ್ಟಿಕ್ಯುಲರ್ ಸಾಕ್ಷಿ ಏನ್ ಹೇಳ್ತಾ ಇದೆ, ಚಾಕು ಅವನ ಕೈಯಲ್ಲೇ ಇತ್ತು, ಅವನ ಮೈ ಮೇಲೆ ಬಿದ್ದಿತ್ತು, ಬ್ಲಡ್ ಸ್ಟೈನ್ ಕೂಡ ಹಂಗಾದ್ರೆ ಅವನು ಕೊಲೆಗಾರನ. ಸೊ ಇಂಥ ಸಂದರ್ಭದಲ್ಲಿ ಅವನ ಕೊಲೆಗಾರ ಅಂತ ಹೇಳ್ಬಿಡ್ಬೋದು. ಅಥವಾ ಗಾಬರಿಗೆ ನಿಮ್ಮೇಲೆನೆ ಚಾಕು ಬಿಸಾಕಿ ಹೋದಾಗ ನ್ಯಾಯಾಲಯ ಮುಂದೆ ನೀವು ನಿಂತ್ಕೊಂಡಾಗ, ಇಲ್ಲ ನೀನೇನೆ ಅವನ್ನ ಕೊಲೆ ಮಾಡಕ್ ಹೋಗಿ ಚಾಕು ನಿನ್ ಮೈ ಮೇಲೆ ಇದೆ, ಅದ್ರಲ್ಲಿ ನಿನ್ ಫಿಂಗರ್ ಪ್ರಿಂಟ್ಸ್ ಇದೆ ಅಂತ ಹೇಳಿದಾಗ ನಿಮ್ಗೆ ಜಸ್ಟಿಸ್ ಹೆಂಗ್ ಸಿಗುತ್ತೆ? ಅವನ್ನ ಹೇಗೋ ಹುಡ್ಕೊಂಡ್ ಬಂದು ಪ್ರೊಡ್ಯೂಸ್ ಮಾಡಿದ್ರು ಅನ್ನೋ ಅವ್ನ ಅಮಾಯಕ ತರ ಇರ್ತಾನೆ ಕೋರ್ಟ್ ಮುಂದೆ ನಿಂತಾಗ. ಅವ್ನು ನೋಡಕ್ಕೆ ಅಮಾಯಕ ತರ ಇದ್ದಾನೆ, ಇವನ್ ಏನೂ ತಪ್ಪು ಮಾಡಿಲ್ಲ, ಇವನು ಯಾರು ನಿಮ್ಮ ಮೇಲೆ ಯಾರು ನೀವು ಕೊಲೆಗೆ ಒಳಗಾಗಕ್ಕೆ ಹೋಗ್ತಿರ್ತಿರೋ ನಿಮ್ಮನ್ನೇ ತಪ್ಪಿತಸ್ಥ ಅಂತ ಜಸ್ಟ್ ನೋಡಿದ ತಕ್ಷಣ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಇದಾದ್ಮೇಲೆ ಏನಾಗುತ್ತೆ, FIR ಆಯ್ತು, ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರಿ, ಇದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್. ಇದೆಲ್ಲ ಆದ್ಮೇಲೆ ಆ ಅಮಾಯಕ ವ್ಯಕ್ತಿ ಯಾರಿರ್ತಾನಲ್ಲ ಆ ಸ್ಥಳಕ್ಕೆ ಅವನು ಯಾಕೆ ಬಂದ, ಅವತ್ತೇ ಬಂದ ಅಥವಾ ದಿನ ಅವನು ಓಡಾಡೋ ದಾರಿ ಅದಾಗಿತ್ತ, ಅಥವಾ ಯಾರೋ ಮನೆಗೆ ಫ್ರೆಂಡ್ ಮನೆಗೆ ಬಂದು ಕೂಗಾಟ ಕಿರುಚಾಟ ಕೇಳಿದಾಗ ನೋಡಕ್ಕೆ ಅಂತ ಬಂದು ಈ ತರ ಆಯ್ತಾ, ಇದೆಲ್ಲ ಪ್ರಶ್ನೆ ಮಾಡಿ ಇದೆಲ್ಲ ಸೂಕ್ತವಾದ ಎಂಕ್ವೈರಿ ಕಂಡಕ್ಟ್ ಆಗಬೇಕು. ಸೊ ಎಂಕ್ವೈರಿ ಕಂಡಕ್ಟ್ ಆಗಬೇಕಾದ್ರೆ ಅವ್ನ ಫಿಂಗರ್ ಪ್ರಿಂಟ್ಸು, ಈಗ ಇವ್ರು ಯಾರು ಕೊಲೆ ಮಾಡಕ್ ಬಂದವರು ಚಾಕು ಎಸ್ತಿದ್ರು ಇವ್ರ ಫಿಂಗರ್ ಪ್ರಿಂಟ್ಸು, ನಿಮ್ದು ಎಲ್ಲಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಾಗ ಒಂದಿನದಲ್ಲಿ ಇದೆಲ್ಲ ಪ್ರೋಸೆಸ್ ಮುಗಿಯಲ್ಲ. ಸೊ ಹಂಗಾಗಿ ಸಪೋಸ್ ಬರೀ ಮುಖ ನೋಡಿ ಜಡ್ಜ್ಮೆಂಟ್ ಮಾಡೋದಾಯ್ತು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಕಾಸ್ ಆಯ್ತು, ಅಲ್ಲಿಗೆ ಅನ್ಯಾಯ ಆಗೋದನ್ನ ತಡೆಗಟ್ಟೋದಕ್ಕೋಸ್ಕರ ಸೊ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಾಗ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ನೋಡಿ ಜಡ್ಜ್ಮೆಂಟ್ ಮಾಡಕ್ ಆಗಲ್ಲ. ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಇರುತ್ತೆ, ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ, ಸಾಂದರ್ಭಿಕ ಸಾಕ್ಷಿಗಳು ಇರುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಕೆಲವೊಂದು ಕೇಸಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ಪರಿಶೀಲನೆ ಮಾಡುವಾಗ ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಅದೇ ತರ ಒಂದು ಹಸ್ಬೆಂಡ್ ಅಂಡ್ ವೈಫ್ ಜಗಳ ತಗೊಳ್ಳೋಣ. ಹಸ್ಬೆಂಡ್ ಅಂಡ್ ವೈಫ್ ಜಗಳದಲ್ಲಿ ಇಲ್ಲ ಹಸ್ಬೆಂಡ್ ಅಮಾಯಕನಾಗಿ ಕಾಣ್ಬೋದು ಅಥವಾ ವೈಫ್ ಅಮಾಯಕಳಾಗಿ ಕಾಣ್ಬೋದು. ಅವರಿಬ್ರಲ್ಲಿ ಯಾವುದೋ ಒಂದು ಕೌಟುಂಬಿಕ ಡಿಸ್ಪ್ಯೂಟ್ ಇರುತ್ತೆ. ಅವರಿಬ್ರಲ್ಲಿ ಆ ಮಗು ನಂದಲ್ಲ ಅನ್ನೋದು ಯಾರು ಗಂಡನ ವಾದ. ಯಾಕೆ ಅಂದ್ರೆ ನನ್ನ ಹೆಂಡತಿಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅಂತ ಹೇಳುವಾಗ ಹೆಂಡತಿ ನೋಡೋಕೆ ಅಮಾಯಕಳಾಗಿದ್ದಾಳೆ, ಇಲ್ಲ ಗಂಡನೇ ತಪ್ಪು ಹೇಳ್ತಿದ್ದಾನೆ ಅಂತ ಗಂಡನ ತಪ್ಪಿತಸ್ಥ ಮಾಡಿ ಒಂದೇ ಜಸ್ಟ್ ನೋಡಿದ್ದು ಮುಖ ನೋಡ್ಕೊಂಡು ಅಥವಾ ಅವ್ರು ಅವ್ರು ಕೊಡ್ತಿರುವಂತ ಹೇಳಿಕೆನೆ ತಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಅಗೈನ್ ಅದಕ್ಕೆ ಅಂತ ಒಂದಷ್ಟು ಪ್ರೋಸೆಸ್ ಇದೆ. ಈ ತರ ಬಂದಿದ್ದಾರೆ ಇಬ್ರು, ನೀವಿಬ್ರು ಅಪ್ರೋಚ್ ಆಗಿದ್ದೀರಾ, ಇಬ್ರು ಸಮಾನವಾಗಿ ಪರಿಗಣಿಸುತ್ತೆ ನ್ಯಾಯಾಲಯ. ಅದನ್ನ DNA ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಮಗು ಯಾರದ್ದು ಹಾಗಾದ್ರೆ, ಹೆಂಡತಿ ಇಟ್ಕೊಂಡಿರೋ ಇಲ್ಲಿಗಲ್ ಅಫೇರ್ ಇಂದ ಹುಟ್ಟಿರೋ ಮಗುನ ಆ ಗಂಡಂದೇನಾ, ಲೀಗಲಿ ವೆಡೆಡ್ ಗಂಡಂದೇನೇನಾ ಅಂತ ಹೇಳುವಾಗ ಅದಕ್ಕೊಂದು DNA ಪರೀಕ್ಷೆಗಳು, ಅದಕ್ಕೆ ಆದಂತ ಹಲವಾರು ರೀತಿಯ ಪರೀಕ್ಷೆಗಳು ಏನಿರುತ್ತೆ ಅದನ್ನೆಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಕೊಡ್ಬೇಕಾಗಿ ಬರುತ್ತೆ. ಆಗಷ್ಟೇ ಪರಿಪೂರ್ಣವಾದ ನ್ಯಾಯನ ಅವ್ರು ಯಾರಿದ್ದಾರೋ ಗಂಡ ಅಥವಾ ಹೆಂಡತಿಗೆ ನಾವು ಕೊಡಕ್ಕಾಗತ್ತೆ. ಆ ಪ್ರತಿಯೊಂದು ಪ್ರಕರಣದಲ್ಲೂ ಇದೇ ತರ ಸಾಂದರ್ಭಿಕವಾಗಿ ಅಥವಾ ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಾಗ ಕಾಲಾವಕಾಶ ಖಂಡಿತವಾಗ್ಲೂ ಬೇಕಾಗುತ್ತೆ. ಹರಿಬರಿನಲ್ಲಿ ಜನ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಆಲ್ ಆಫ್ ಎ ಸಡನ್ ನಂಗೆ ಏನ್ ಅನ್ಸುತ್ತೋ ಅದು ನನ್ನ ಜಡ್ಜ್ಮೆಂಟ್ ಬರೆಯಕ್ಕಾಗಲ್ಲ. ಅಂಡ್ ಮೋರ್ ಓವರ್ ಒಬ್ರು ನ್ಯಾಯಾಧೀಶರು ಒಬ್ರು ಜೀವನನ, ಯಾಕೆಂದ್ರೆ ಅವ್ರ ಮುಂದೆ ಕೇಸ್ ಬಂದಾಗ ಜಡ್ಜ್ಮೆಂಟ್ ಬರೆಯುವಾಗ ಒಬ್ರು ಜೀವನನ ಅವರು ನಿರ್ಧರಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯ ಜೀವನ ನಿರ್ಧರಿಸೋದು ಇದು ಸುಲಭದ ಮಾತಲ್ಲ. ಇವಾಗ ಅದರದೇ ಆದ ಸಾಧಕ ಬಾಧಕಗಳಿರುತ್ತೆ. ಸೊ ಹಾಗಾಗಿ ಯಾವುದೇ ಪ್ರಕರಣ ಕೈಗೆ ಎತ್ಕೊಂಡಾಗ್ಲೂ ಸಿವಿಲ್, ಕ್ರಿಮಿನಲ್, ಅದು ಲೇಬರ್ ಆಗಿರಲಿ, ಫ್ಯಾಮಿಲಿ ಇಶ್ಯೂಸ್ ಆಗಿರಲಿ, ಟ್ಯಾಕ್ಸ್ ಇಶ್ಯೂಸ್ ಆಗಿರಲಿ, ಎಲ್ಲದಕ್ಕೂ ಸೂಕ್ತವಾದ ವಿಚಾರಣೆ ಅವಶ್ಯಕತೆ ಇರೋದ್ರಿಂದ ಯಾವುದೇ ಪ್ರಕರಣಗಳಿಗೂ ಸೂಕ್ತವಾದ ಸಮಯ ಕಾಲಾವಕಾಶಗಳು ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಪ್ರಕರಣಗಳು ಸ್ವಲ್ಪ ಡಿಲೇ ಆಗ್ತವೆ. ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂತ ಒಂದು ಕೇಸ್ ಅಂದ್ರೆ ಅದು ಕೂಡ ಯಶವಂತ್ ವರ್ಮಾ ಅವರ ಕೇಸು. ಸೊ ಹೀಗಾಗಿ ಅಲ್ಲಿ ಜಡ್ಜೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಹೀಗಾಗಿ ಅವರನ್ನ ಯಾರೀಗ ಪರಿಶೀಲನೆ ಮಾಡ್ತಾರೆ ಮತ್ತೆ ಅವರಿಗೆ ಯಾರು ಕ್ವಶನ್ ಮಾಡ್ತಾರೆ? ನ್ಯಾಯಾಧೀಶರು ತಪ್ಪು ಮಾಡಿದಾಗ್ಲೂ ಕೂಡ ಕಾನೂನು ಕಟ್ಟಳೆಗಳಿದೆ. ಈ ಪ್ರಕರಣ ಆದ್ಮೇಲಂತೂ ಜನಸಾಮಾನ್ಯರು ತುಂಬಾ ಪ್ರಶ್ನೆ ಮಾಡ್ತಿದ್ದಾರೆ, ಪ್ರಶ್ನೆ ಮಾಡ್ಬೇಕು ಕೂಡ. ಹೌದು, ಅದು ತಪ್ಪು ಅಂತ ನಾ ಹೇಳ್ತಿಲ್ಲ. ನ್ಯಾಯಾಧೀಶರು ಅಂದ್ರೆ ಕಾನೂನೆಲ್ಲ ಅವ್ರಿಗೆ ಗೊತ್ತಿರುತ್ತೆ, ಕಾನೂನು ಅವ್ರ ಕೈಯಲ್ಲಿರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದಾ, ಎಷ್ಟು ಆಸ್ತಿ ಮಾಡ್ಬೋದಾ, ಎಷ್ಟು ದುಡ್ಡು ಮಾಡ್ಬೋದಾ, ಹಾಗಾದ್ರೆ ಅವ್ರಿಗೆ ಯಾರು ಏನು ಪನಿಷ್ ಮಾಡಲ್ವಾ? ಖಂಡಿತವಾಗೂ ಅವ್ರಿಗೂ ಕಾನೂನಿದೆ, ಕಾನೂನು ನಿಬಂಧನೆಗಳಿದೆ, ಅದೇ ಅವ್ರದೇ ಆದ ಕಾನೂನಿನಲ್ಲಿ ಬೌಂಡ್ರೀಸ್ಗಳಿದೆ.
ಇವರು ಹೈಕೋರ್ಟ್ ನ್ಯಾಯಾಧೀಶರಾಗಿರೋದ್ರಿಂದ ಇವ್ರಿಗಾಗಿ ಒಂದು ಕೊಲಿಜಿಯಂ ಕ್ರಿಯೇಟ್ ಆಗಿದೆ. ಕೊಲಿಜಿಯಂ ಅಂತ ಹೇಳಿ ಟೀಮ್ ಆಫ್ ಜಡ್ಜಸ್ ಈ ಪ್ರಕರಣವನ್ನ ಕೈಗೆತ್ಕೊಂಡು ಅದರ ಸಾಧಕ-ಬಾಧಕಗಳು, ಅದರಲ್ಲಿ ಏನು ಸರಿಗಿದೆ, ಏನು ತಪ್ಪಿದೆ, ಆ ದುಡ್ಡು ಹೇಗೆ ಅವ್ರ ಮನೆಗೆ ಬಂತು, ಯಾವ ವಿಚಾರದಲ್ಲಿ ಅವರ ಅಷ್ಟು ದುಡ್ಡು ಬಂದಿದೆ, ಯಾವ ಮುಖಾಂತರ ಬಂದಿದೆ, ಇದನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ತೀರ್ಪನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಸೂಕ್ತವಾದ ಶಿಕ್ಷೆ ಕೂಡ ಅವ್ರಿಗೂ ಆಗುತ್ತೆ. ಅಲ್ಲಿವರೆಗೂ ಸಸ್ಪೆಂಡ್ ಅಲ್ಲಿ ಇರ್ತಾರಾ ಅಥವಾ ಹೇಗೆ ಅಂತ? ಇಲ್ಲ, ಇವಾಗ ತಾತ್ಕಾಲಿಕವಾಗಿ ಅವ್ರನ್ನ ವರ್ಗಾವಣೆ ಮಾಡಲಾಗಿದೆ. ಓಕೆ. ಸಸ್ಪೆನ್ಷನ್, ಹೌದು, ಅಲಹಾಬಾದ್ ಕೋರ್ಟ್ಗೆ. ಸಸ್ಪೆನ್ಷನ್ ಇಸ್ ನಾಟ್ ಓನ್ಲಿ ಅ ರೆಮಿಡಿ. ಓಕೆ. ಅದು ಪ್ರತಿಯೊಂದು ಕೇಸ್ಗೂ ನೋಡಿ, ನಮ್ಗೊಂದು ಸಣ್ಣ ನೆಗಡಿ ಬರುತ್ತೆ, ಅದಕ್ಕೆ ಇಮಿಡಿಯೇಟ್ ಆಗಿ ನೆಗಡಿ ಬಂದು ಫಸ್ಟ್ ಡೇನೆ ಆಂಟಿಬಯೋಟಿಕ್ ಕೊಡಲ್ಲ ಯಾರು. ಸೊ ಮೈಲ್ಡ್ ಆಗಿರೋದು ಒಂದು ಡೋಸೇಜ್ ಕೊಡ್ತಾರೆ, ಕಡಿಮೆ ಆಗಿಲ್ಲ ಅಂದ್ರೆ ದೆನ್ ಇಟ್ಸ್ ಫೈನ್. ಸಪೋಸ್ ನೆಗಡಿ, ನನಗೆ ತಲೆನೋವು ಆಗುತ್ತೆ, ಅದರಿಂದ ಜ್ವರ ಬರುತ್ತೆ, ಇಷ್ಟೆಲ್ಲ ಆದಾಗ ಅನಸ್ತೇಷಿಯಾ ಕೊಟ್ಬಿಟ್ಟು ಡಾಕ್ಟರ್ಸ್ ಅವ್ರನ್ನ ಅಡ್ಮಿಟ್ ಮಾಡಿ ಇನ್ನೇನೋ ಆಪರೇಟ್ ಮಾಡಲ್ಲ. ಶಿಕ್ಷೆ ಸಿವಿಯಾರಿಟಿ ಕೂಡ ಹಾಗೇ ಇರುತ್ತೆ. ಒಂದು ಸತಿ ನಾನು ಈ ನ್ಯಾಯಾಧೀಶರ ಪರವಾಗಿ ನಾನೇನು ಮಾತಾಡ್ತಾ ಇಲ್ಲ, ಆದ್ರೆ ಈ ನ್ಯಾಯಾಧೀಶರು ತಪ್ಪು ಮಾಡಿರೋದಕ್ಕೆ ಶಿಕ್ಷೆಯ ಪ್ರಮಾಣವನ್ನು ನೋಡ್ಬೇಕು. ತಪ್ಪಿನ ಪ್ರಮಾಣ ಮತ್ತೆ ಶಿಕ್ಷೆಯ ಪ್ರಮಾಣ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನು ಆರೋಪಿ ಅಷ್ಟೇ ಆಗಿರ್ತಾನೆ, ಅವನು ಅಪರಾಧಿ ಅಂತ ನಾವೇನು ಕನ್ಸಿಡರ್ ಮಾಡಕ್ ಆಗಲ್ಲ. ಸೂಕ್ತವಾದ ವಿಚಾರಣೆಗಳ ನಡೆಸೋದಕ್ಕೆ ಅಂತಾನೆ ಕೊಲಿಜಿಯಂ ಇದೆ. ಖಂಡಿತವಾಗ್ಲೂ ನ್ಯಾಯಾಧೀಶರು ಏನೇ ತಪ್ಪು ಮಾಡಿದಾಗ್ಲೂ ಶಿಕ್ಷೆ ಆಗಿದೆ ಕೂಡ. ಅದ್ರ ಬಗ್ಗೆ ನಾನು ಮಾತಾಡೋದಾಯ್ತು ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಒಬ್ರು ಜಿಲ್ಲಾ ನ್ಯಾಯಾಧೀಶರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ. ಇದ್ರ ಬಗ್ಗೆ ಹೈಕೋರ್ಟ್ ನ್ಯಾಯಪೀಠ ಪ್ರಕರಣ ಕೈಗೆತ್ಕೊಂಡು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು ಮತ್ತು ನ್ಯಾಯಮೂರ್ತಿ ಅನಿಲ್ ಕ್ಷೇತ್ರಪಾಲ್ ಅವರಿದ್ದ ವಿಭಾಗೀಯ ಪೀಠ ತೀರ್ಪು ನೀಡುತ್ತೆ. ಅವ್ರನ್ನ ಡಿಸ್ಮಿಸ್ಸೇ ಮಾಡುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಾರೆ, ನ್ಯಾಯಾಧೀಶರಿಗೂ ಶಿಕ್ಷೆಗಳಾಗುತ್ತೆ. ಅವರು ತಮ್ಮ ಮನಸೋ ಇಚ್ಛೆ ಯಾವುದೇ ರೀತಿಯ ಪ್ರಕರಣಗಳನ್ನ ಇತ್ಯರ್ಥ ಮಾಡುವಾಗಿಲ್ಲ. ಹಾಗೂ ಅವರು ಕೂಡ ಕಾನೂನಿನ ಬಂಧನದಲ್ಲಿ, ಕಾನೂನಿನ ವ್ಯಾಪ್ತಿನಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಈ ಕೇಸು ತುಂಬಾ 10 ವರ್ಷದಿಂದ 20 ವರ್ಷದಿಂದ ಆಗಿರೋದು ನಾನು ಹೇಳ್ತಿಲ್ಲ. ಇವಾಗ December 4th 2024 ಲಾಸ್ಟ್ ಡಿಸೆಂಬರ್ ಅಲ್ಲಿ ಈ ತರ ಆಯ್ತು. ಸೊ ಈ ತರ ತುಂಬಾ ಪ್ರಕರಣಗಳು ಏನೇ ಇದ್ರೂನು ಅದನ್ನ ಕೋರ್ಟ್ ಪರಿಶೀಲಿಸಿರುತ್ತೆ. ಅದಕ್ಕಿಂತ ಹೈಯರ್ ಕೋರ್ಟ್ ಏನಿರುತ್ತೆ ಅವರೆಲ್ಲರೂ ಅದು ಸೂಕ್ತವಾದ ಟೀಮ್ ರಚನೆ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಸೂಕ್ತವಾದಂತ ಕ್ರಮಗಳನ್ನ ತಗೊಂಡಿರುತ್ತೆ. ಜಸ್ಟ್ ಬಿಕಾಸ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟು ಏನೂ ಆಕ್ಷನ್ ತಗೊಳ್ಳಲ್ಲ. ಭ್ರಷ್ಟಾಚಾರ ಬೇಕಾದಷ್ಟು ನಡೀತಾ ಇದೆ, ಕೋರ್ಟ್ ಅನ್ನೋ ವ್ಯವಸ್ಥೆನೇ ಸರಿಗಿಲ್ಲ, ನ್ಯಾಯಾಲಯಗಳಲ್ಲಿ ನ್ಯಾಯ ಅನ್ನೋದು ಮರೀಚಿಕೆ ಆಗೋಗಿದೆ ಅಂತೆಲ್ಲ ನಾವು ಏನ್ ಕಾನ್ಸೆಪ್ಟ್ ಯೋಚನೆ ಮಾಡ್ತೀವಲ್ಲ, ಅದೇ ರಾಂಗ್ ಅಂತ ನಾನು ಹೇಳ್ತೀನಿ. ಜಸ್ಟ್ ಬಿಕಾಸ್ ನಾನು ಆವಾಗಲೇ ಹೇಳ್ದಾಗೆ ಒಬ್ರು ಯಾರೋ ತಪ್ಪು ಮಾಡ್ತಾರೆ, ಇಬ್ರು ಯಾರೋ ತಪ್ಪು ಮಾಡ್ತಾರೆ ಅಂತ ಇಡೀ ವ್ಯವಸ್ಥೆನ ದೂಷಣೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಈಗ ರಾಜಕಾರಣಿಗಳಿಗೆ ಎಷ್ಟು ಆಸ್ತಿ ಇದೆ ಮತ್ತೆ ಅವರು ಎಷ್ಟು ಅಸೆಟ್ಸ್ ಇದೆ ಮತ್ತೆ ಅವೆಲ್ಲವನ್ನು ಕೂಡ ಅವರು ಎಲೆಕ್ಷನ್ ಟೈಮಲ್ಲಿ ಕೊಡ್ತಾರೆ, ಇಲ್ಲ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನ್ಯಾಯಾಧೀಶರಿಗೆ ಏನಾದ್ರು ಏನಾದ್ರು ಸಬ್ಮಿಟ್ ಮಾಡಬೇಕು ಈ ರೀತಿಯಾಗಿ ಅವ್ರ ಅಸೆಟ್ಗಳನ್ನ, ಅವ್ರ ಆಸ್ತಿಗಳನ್ನ ಅಥವಾ ಅವ್ರ ಜಮೀನನ್ನ ಅಂತ ಏನಾದ್ರು ಒಂದು ಕಾನೂನು ಇದೆಯಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಾನೂನಿದೆ. ಅವರು ನ್ಯಾಯಾಧೀಶರ ಹುದ್ದೆಗೆ ಅಲಂಕರಿಸುವಾಗ ಕೂಡ ಮತ್ತೆ ಯಾವಾಗ ಗೌರ್ಮೆಂಟ್ ಕ್ವೆಶನ್ ಮಾಡಿದಾಗ್ಲೂ ತಮ್ಮ ಸಂಪಾದನೆ ಮಾಡಿರುವಂತ ಆಸ್ತಿ, ಚಿನ್ನ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದನ್ನು ಡಿಕ್ಲೇರ್ ಮಾಡ್ಬೇಕಾಗುತ್ತೆ, ಮಾಡ್ತಾರೆ ಕೂಡ. ಅಂದ್ರೆ ವರ್ಷಕ್ಕೊಂದ್ಸಲ ಮಾಡ್ತಾರ? ವರ್ಷಕ್ಕೊಂದ್ಸತಿ ಆಸ್ ಯೂಶುವಲ್ ಪ್ರತಿ ವರ್ಷ ಅವರು ಇನ್ಕಮ್ ಟ್ಯಾಕ್ಸ್ ನ ಡಿಕ್ಲೇರ್ ಮಾಡ್ತಾರೆ, ಮಾಡ್ಬೇಕು ಕೂಡ. ಸೊ ಅದೇ ತರ ತಮ್ಮ ಹುದ್ದೆ ಅಲಂಕರಿಸುವಾಗ್ಲೂ, ಎವ್ರಿ ಟೈಮ್ ಪ್ರಮೋಷನ್ ಆದಾಗ್ಲೂ ಎಲ್ಲಾನು ಕೂಲಂಕುಷವಾಗಿ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆಗಳಾಗಿ ಅವರು ತಮ್ಮ ಆಸ್ತಿಗಳನ್ನ ಡಿಕ್ಲೇರ್ ಮಾಡ್ಬೇಕು ಕೂಡ. ಓಕೆ. ಅಂದ್ರೆ ನ್ಯಾಯಾಧೀಶರು ಪ್ರತಿ ಸಲನೂ ಕೂಡ ಇದನ್ನ ಫಾಲೋ ಮಾಡಿರ್ತಾರೆ? ಹೌದು. ಅಂದ್ರೆ ಈಗ ತಾಲೂಕ್ ಮಟ್ಟದಿಂದ ಇರ್ಬೋದು, ಜಿಲ್ಲಾ ಮಟ್ಟದಿಂದ ಇರ್ಬೋದು, ತಾಲೂಕ್ ಮಟ್ಟದಿಂದ ಹಿಡಿದು ಸಿಜೆಐ ವರ್ಗು, ತಾಲೂಕು ಮಟ್ಟದ ನ್ಯಾಯಾಲಯಗಳಿಂದ ಹಿಡಿದು ಸಿಜೆಐ ವರ್ಗು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರವರೆಗೂ ಸಹ ಈ ಕಾನೂನು ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲಿಕೇಬಲ್ ಆಗಿದೆ. ಪ್ರತಿಯೊಬ್ಬರು ಇದ್ರ ಮೇಲೆ ತಮ್ಮ ಆಸ್ತಿಗಳನ್ನ ಡಿಕ್ಲೇರ್ ಮಾಡಬೇಕು, ತುಂಬಾ ಟ್ರಾನ್ಸ್ಪರೆನ್ಸಿನ ಅವರು ಮೇಂಟೈನ್ ಮಾಡಬೇಕು ಅನ್ನೋದು ಕಾನೂನಿದೆ, ಮಾಡ್ತಾರೆ ಕೂಡ. ಮೇಡಮ್, ಅಪಾರ್ಟ್ ಫ್ರಮ್ ಅವರ ಲೈಫ್ ಸ್ಟೈಲ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂದ್ರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಏನೋ ಪ್ರೋಟೋಕಾಲ್ಸ್ ಎಲ್ಲ ಇರತ್ತೆ ಅಂತ ಹೇಳಿ ಒಂದು ವಿಚಾರ, ಅದ್ ಏನ್ ಪ್ರೋಟೋಕಾಲ್ ಎಲ್ಲ ಇರುತ್ತೆ? ಖಂಡಿತವಾಗ್ಲು ಜಡ್ಜಸ್ ಸುಮ್ಮನೆ ಹೇಗೆ ನಾನು ಒಂದು ಕಾರಲ್ಲಿ ಬರ್ತಾ ಇರ್ತೀನಿ, ರೋಡ್ ಸೈಡ್ ಯಾವುದೋ ಒಂದು ಪಾನಿಪುರಿ ನಂಗೆ ಲೈಕ್ ಆಗುತ್ತೆ ಅಥವಾ ಏನೋ ಒಂದು ಶಾಪಿಂಗ್ ಮಾಡಬೇಕು, ತಕ್ಷಣ ಇಳಿದು ಹೋಗೋದು, ಆ ಥರದ್ದೆಲ್ಲ ಅವ್ರಿಗೆ ಪರ್ಮಿಟ್ ಇಲ್ಲ. ಅವ್ರು ಆ ಥರ ಎಲ್ಲಾನು ಯಾವಾಗಂದ್ರೆ ಅವಾಗ, ಎಲ್ಲಂದ್ರೆ ಎಲ್ಲಿ ಇಳಿದು ಹೋಗುವಾಗಿಲ್ಲ. ಮತ್ತೆ ಫಂಕ್ಷನ್ಸ್ ಕೂಡ ಆದಷ್ಟು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಅವರು ರೆಸ್ಟ್ರಿಕ್ಟ್ ಇರ್ತಾರೆ. ಅದ್ರಲ್ಲಿ ತುಂಬಾ ಸೆಲೆಕ್ಟೆಡ್ ಸಭೆ ಸಮಾರಂಭಗಳಿಗೆ ಮಾತ್ರ ಅವ್ರು ಹೋಗ್ಬೇಕು.
ಅಥವಾ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಅಥವಾ ಅವ್ರನ್ನ ಗೆಸ್ಟ್ ಆಗಿ ಫಂಕ್ಷನ್ಗಳಿಗೆ ಇನ್ವೈಟ್ ಮಾಡಿದಾಗ್ಲೂ ಕೂಡ ತುಂಬಾ ಲಿಮಿಟೆಡ್ ಆಪರ್ಚುನಿಟಿ ಅವ್ರಿಗಿರುತ್ತೆ. ಸೊ ಹಂಗಾಗಿ ಪ್ರತಿಯೊಂದಕ್ಕೂ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಪ್ರೋಟೋಕಾಲ್ಸ್ ಎಲ್ಲಾನು ಖಂಡಿತವಾಗ್ಲೂ ಅವ್ರು ಮೇಂಟೈನ್ ಮಾಡಬೇಕು. ಯಾವುದೋ ಕೋರ್ಟ್ ಅವರ್ಸ್ ಅಲ್ಲಿ ಫಂಕ್ಷನ್ ಕರೆದಿದ್ದಾರೆ ಅಂತ ಎದ್ದು ಓಡೋಗಕ್ಕಾಗಲ್ಲ. ಆ ಥರದ್ದೆಲ್ಲ ನೋಡ್ಕೊಂಡು ಅವ್ರ ಪ್ರತಿಯೊಂದು ಅವರ ಜೀವನ ಶೈಲಿ ಆಗಿರ್ಬೋದು, ಕೋರ್ಟ್ ಅವರ್ಸು ಎಲ್ಲ ನೋಡಿ, ಮತ್ತೆ ತಾನು ತನ್ನನ್ನ ಇನ್ವೈಟ್ ಮಾಡಿರೋದು ಯಾವ ಉದ್ದೇಶಕ್ಕಾಗಿ, ಯಾಕೆಂದ್ರೆ ಅವ್ರದ್ದು ಬರೀ ಕೋರ್ಟಲ್ಲಿ ಕೂರೋದಲ್ಲ, ಸಾಮಾಜಿಕವಾಗಿ ಅವ್ರಿಗೆ ಎಷ್ಟೊಂದು ಜವಾಬ್ದಾರಿಗಳು ಕೂಡ ಇರುತ್ತೆ. ಹೌದು. ಸೊ ಆ ಜವಾಬ್ದಾರಿ ನಿಭಾಯಿಸುವಲ್ಲಿ ಅವರ ಪ್ರೆಸೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಸಂಘ ಸಂಸ್ಥೆಗಳು ಕರಿಬಹುದು ಅವರನ್ನ, ಒಂದಷ್ಟು ಸ್ಕೂಲ್ ಕಾಲೇಜಸ್ ಅಲ್ಲಿ ಕರಿಬಹುದು. ಆ ತರ ಫಂಕ್ಷನ್ಗಳಿಗೆಲ್ಲ ಅವರು ಆರಾಮಾಗಿ ಅಟೆಂಡ್ ಆಗ್ಬೋದು. ಬಟ್ ಹೆಂಗಂದ್ರೆ ಹಂಗೆ ಯಾವುದೋ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ಕಾಣಿಸ್ಕೊಳ್ಳೋದು, ಅದರಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅವರಿಗೆ. ಮೇಡಮ್, ಈಗ ಯಾವ್ದಾದ್ರು ಒಂದು ಕೇಸ್ ನಡೀತಾ ಇರತ್ತೆ, ಎಕ್ಸಾಂಪಲ್ ಯಾವ್ದೋ ಒಂದು ವ್ಯಕ್ತಿಯ ಕೇಸ್, XYZ ಅನ್ನೋ ವ್ಯಕ್ತಿ ಕೇಸ್ ನಡೀತಾ ಇರುತ್ತೆ. ಅಲ್ಲಿ ಜಡ್ಜ್ ಏನಾದ್ರು ಒಂದು ಆಫರ್ ಮಾಡಿರ್ತಾರೆ, ಈ ರೀತಿಯಾಗಿ ನಂಗೆ ಕೊಟ್ರೆ ಕೇಸಸ್ ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಏನಾದ್ರು ಒಂದು ಆಫರ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ಆ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳಕ್ಕೆ? ಯಾಕಂದ್ರೆ ಆತ ನ್ಯಾಯ ಕೇಳ್ಕೊಂಡ್ ಬಂದಿರದೆ ಜಡ್ಜ್ ಹತ್ರ, ಅದೇ ಜಡ್ಜ್ ಇಂದ ಅವನಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ? ಖಂಡಿತವಾಗ್ಲೂ ಅದಕ್ಕೂ ವ್ಯವಸ್ಥೆ ಇದೆ. ಸೊ ಅದು ಡಿಸ್ಟ್ರಿಕ್ಟ್ ಜಡ್ಜಸ್ ಏನಾದ್ರು ಈ ತರದ್ದು ಆಫರ್ ಮಾಡಿದಾಗ, ಹೈಕೋರ್ಟ್ ಜಡ್ಜಸ್, ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಂತ ಒಬ್ರು ಇರ್ತಾರೆ. ಸೊ ಅವ್ರ ಕೆಳಗಡೆ ಒಂದಷ್ಟು ಡಿಸ್ಟ್ರಿಕ್ಟ್ ಜಡ್ಜಸ್ ಬರ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಆರ್ ಅದರ್ವೈಸ್ ವಿಜಿಲೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮ ಅಹವಾಲೇನಿದೆ ಹೇಳ್ಕೋಬಹುದು. ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನೂ ಕೊಡ್ಬೋದು. ಕೊಟ್ಟು ಅದರ ಮುಖಾಂತರ ಕೋರ್ಟ್ ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಯಾವ ಜಡ್ಜು ಆ ಥರ ಆಫರ್ ಮಾಡಿದ್ದಾರೆ, ನೀವು ಹೇಳ್ದಾಗೆ ಅವ್ರೇನಾದ್ರು ಲಂಚ ಕೇಳಿದ್ರೆ ಅದನ್ನೆಲ್ಲ ಸೂಕ್ತವಾದ ಕ್ರಮ ತಗೊಳ್ಳುತ್ತೆ ಅಂಡ್ ಪನಿಷ್ಮೆಂಟ್ ಕೂಡ ಆಗುತ್ತೆ. ಅಂದ್ರೆ ವಿಜಿಲೆನ್ಸ್ ಟೀಮ್ ಎಲ್ಲವನ್ನು ರಿಕವರಿ ಮಾಡುತ್ತೆ. ಹಾ, ವಿಜಿಲೆನ್ಸ್ ಟೀಮೇ. ಅಲ್ಲಿ ವಿಜಿಲೆನ್ಸ್ ಟೀಮ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ವಿಜಿಲೆನ್ಸ್ ಅಂತ ಹೇಳ್ಕೊಂಡು ಹೋಗಲ್ಲ. ಒಂದು ವೇಳೆ ಈ ವ್ಯಕ್ತಿ ನಿಜವಾಗ್ಲೂ ಆರೋಪ ಮಾಡ್ತಿರೋದಾ ಅಥವಾ ಆ ಜಡ್ಜ್ ಮೇಲೆ ಬೇರೆ ಏನೋ ಗ್ರೆಡ್ಜ್ ಇಟ್ಕೊಂಡು ಇವರು ಆರೋಪ ಮಾಡ್ತಿರೋದಾ ಅಂತ ಹೇಳಿ ಸೂಕ್ತವಾದ ಪರಿಶೀಲನೆ ಆಗುತ್ತೆ. ಖಂಡಿತವಾಗ್ಲೂ ಅವ್ರ ಆ ಥರ ಬ್ರೈಬ್ಗಾಗಿ ಅವರು ಡಿಮ್ಯಾಂಡ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಸೂಕ್ತವಾದ ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು, ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಜಡ್ಜ್ ಯಾರಿದ್ದಾರೋ, ಯಾರು ಲಂಚಕ್ಕೆಲ್ಲ ಆಫರ್ ಮಾಡಿದಾರೋ ಅವ್ರ ಮೇಲೆ ಆಕ್ಷನ್ ತಗೊಳುತ್ತೆ. ಮೇಡಮ್, ಒಂದ್ ವೇಳೆ ಈತನೇ ಸುಳ್ಳು ಅಲಿಗೇಷನ್ಸ್ ಮಾಡಿದ್ರೆ ಏನಾಗ್ಬೋದು? ಖಂಡಿತವಾಗಿ ಅವನು ಅರೆಸ್ಟ್ ಆಗ್ತಾನೆ. ಜಡ್ಜ್ ಮೇಲೆ ಸುಮ್ಮನೆ ಆರೋಪ ಮಾಡೋದಲ್ಲ, ಅದಕ್ಕೆ ಸೂಕ್ತವಾದ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ಅವಾಗಲೇ ಹೇಳ್ದಾಗೆ ಎಲ್ಲಾನು ಡಾಕ್ಯುಮೆಂಟ್ಸೇ ಕ್ರಿಯೇಟ್ ಮಾಡ್ಕೊಂಡು ಇರಕ್ಕಾಗಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ ಸಾಂದರ್ಭಿಕವಾಗಿನೂ ಕೆಲವೊಂದು ಸಾಕ್ಷಿಗಳು ದೊರಕುತ್ತೆ. ಸಾಂದರ್ಭಿಕತೆಯನ್ನು ಕೂಡ ಸಾಕ್ಷ್ಯಾಧಾರವಾಗಿ ಕೋರ್ಟ್ ತಗೊಂಡು ಡಿಸೈಡ್ ಮಾಡಿ, ಒಂದ್ ವೇಳೆ ಅವ್ರ ಆರೋಪ ಸರಿನೇ ಆಯ್ತು ಅಂತ ಹೇಳಿದ್ರೆ ಜಡ್ಜ್ಗೆ ಪನಿಷ್ಮೆಂಟ್ ಆಗುತ್ತೆ. ಒಂದ್ ವೇಳೆ ಈ ಆರೋಪ ಮಾಡಿರೋ ವ್ಯಕ್ತಿನೇ ಅನಾವಶ್ಯಕವಾಗಿ ಬೇಕಂತ ಜಡ್ಜ್ ಮೇಲೆ ಆರೋಪ ಮಾಡಿ ಈ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಮೇಡಮ್, ಈಗ ಆ ನ್ಯಾಯ ಬೇಕು ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಜಡ್ಜ್ ಹತ್ರ ಹೋಗ್ತಾರೆ. ಆದ್ರೆ ಈಗ ಅಲ್ಲೇ ಅವರು ಕೂಡ ಒಂದ್ ವೇಳೆ ಮತ್ತೆ ಲಂಚ ಕೇಳಿದ್ರೆ ಆತ ಎಲ್ಲಿ ಹೋಗ್ಬೇಕು ಅಂತ? ಸೊ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ಗೆ ಮತ್ತೆ ಅವರು ಹೈಕೋರ್ಟ್ ಜಡ್ಜ್ ಆಗಿರ್ತಾರೆ. ಅವ್ರನ್ನ ಇವಾಗ ಹೇಗೆ ಇತ್ತೀಚಿನ ಪ್ರಕರಣ ಹೈಕೋರ್ಟ್ ಜಡ್ಜ್ ಮಾಡಿದಾರೋ ಅದೇ ತರ ಒಂದು ಕೊಲಿಜಿಯಂ ಇರುತ್ತೆ. ಸೊ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ನು ಲಂಚ ಕೇಳ್ತಿದ್ದಾರೆ ಅಂತ ಒಂದ್ ವೇಳೆ ಏನಾದ್ರು ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಕೊಲಿಜಿಯಂ ಡಿಸೈಡ್ ಮಾಡುತ್ತೆ. ಅವ್ರ ಕೊಲಿಜಿಯಮ್ಮೇ ಪನಿಷ್ಮೆಂಟ್ ಕೊಡುತ್ತೆ. ಕೊಲಿಜಿಯಂ ಅಂದ್ರೆ ಏನು ಮೇಡಮ್? ಎಕ್ಸ್ಪ್ಲೈನ್. ಟೀಮ್ ಆಫ್ ಜಡ್ಜಸ್. ಟೀಮ್ ಆಫ್ ಜಡ್ಜಸ್ ಏನಿರ್ತಾರೋ ಅವರು, ಕೊಲಿಜಿಯಂ ಅಂದ್ರೆ ಟೀಮ್ ಆಫ್ ಜಡ್ಜಸ್. ಆ ಟೀಮಲ್ಲಿ ಜಡ್ಜಸ್ಸೇ ಇರ್ತಾರೆ. ಸೊ ಎಲ್ಲ ಜಡ್ಜಸ್ ಇವ್ರು ಯಾರು ಹೈಕೋರ್ಟ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಏನು ಅವರು ಕೂಡ ಲಂಚ ಎಲ್ಲ ಕೇಳಿ ಈ ತರ ಎಲ್ಲ ಮಾಡಿದ್ದು ಅಂದಾಗ ಅವರಿಂದ ಪನಿಷ್ಮೆಂಟ್ ಆಗುತ್ತೆ. ಅಂದ್ರೆ ಆ ಟೀಮ್ ಆಫ್ ಜಡ್ಜಸ್ ಅಲ್ಲಿ ಹೈಕೋರ್ಟ್ ಜಡ್ಜಸ್ ಇರ್ತಾರ ಅಥವಾ ಡಿಸ್ಟ್ರಿಕ್ಟ್ ಜಡ್ಜಸ್ ಇರ್ತಾರ? ಯಾವ ತರ? ಹೈಕೋರ್ಟ್ ಜಡ್ಜಸ್ ಇರ್ತಾರೆ. ಓಕೆ. ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು. ಅವರು ಇಂಟರ್ಫಿಯರ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಅದನ್ನ ಕಮಿಟಿ ಮಾಡಿ ಇಲ್ಲಿ ತೀರ್ಮಾನಗಳನ್ನ ಮಾಡ್ತಾರೆ. ಹೌದು. ಅದಕ್ಕೆ ಪ್ರಕರಣದ ಆಧಾರದ ಮೇಲೆ ಕಮಿಟಿಗಳನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಆವಾಗ ಆ ಕಮಿಟಿ ಏನ್ ಡಿಸೈಡ್ ಮಾಡುತ್ತೋ ಅದರ ಪ್ರಕಾರ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕೋರ್ಟ್ ಅಲ್ಲಿ ಕೂಡ ನೋಡಿರ್ತೀವಿ, ಅಂದ್ರೆ ಜಡ್ಜ್ ಇರುವಂತ ಸಂದರ್ಭದಲ್ಲಿ, ಅಂದ್ರೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಲಾಯರ್ಸ್ ಮಾತಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಯಾವ ಕಾರಣಕ್ಕೋಸ್ಕರ ಅದನ್ನ ಇರುತ್ತೆ? ಸೊ ಕ್ಯಾಮ್ರಾ ಅಳವಡಿಸಿರೋ ಉದ್ದೇಶ ಟ್ರಾನ್ಸ್ಪರೆನ್ಸಿ. ಅಂದ್ರೆ ಮೇಡಮ್, ಸಾರ್ವಜನಿಕರಿಗಾಗೇನೆ ಇದು ಮಾಡಿರೋದು. ಈ ಹಿಂದೆ ಎಲ್ಲ ಕಾನ್ಸೆಪ್ಟ್ ಇರ್ಲಿಲ್ಲ. ದಿನ ಸಾರ್ವಜನಿಕರು ಬ್ಲೇಮ್ ಮಾಡಕ್ಕೆ ಜಾಸ್ತಿ ಆಯ್ತು. ಅಂದ್ರೆ ಈಗ ದೂರುಗಳು ಜಾಸ್ತಿ ಆಯ್ತು. ಒಂದು ಅವ್ರಿಗೂನು ಅವ್ರ ಮೂಲಭೂತ ಹಕ್ಕು, ಅಲ್ಲಿ ಏನ್ ನಡೀತಾ ಇದೆ, ಕೋರ್ಟು ಏನೆಲ್ಲ ಕಾರ್ಯಕಲಾಪಗಳನ್ನ ಮಾಡ್ತಾ ಇದೆ, ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಅಲ್ಲಿ ಏನ್ ನಡೀತಾ ಇದೆ, ನಾವೇನೋ ಇಲ್ಲಿ ಕುತ್ಕೊಂಡು ಬ್ಲೇಮ್ ಮಾಡ್ಬಿಡ್ತೀವಿ. ಕೋರ್ಟ್ ಅಲ್ಲಿ ವಾದ ವಿವಾದ ಏನೋ ಅಳಿಸ್ದಿರೋ ಜಡ್ಜ್ಮೆಂಟ್ ಆಗ್ತಿದ್ಯಾ, ಸೂಕ್ತವಾದ ವಾದ ವಿವಾದಗಳು ಆಗ್ತಿದ್ಯಾ, ಜಡ್ಜಸ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅದನ್ನ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೋಸ್ಕರ ಅಲ್ಲಿ ಏನ್ ನಡೀತಿದೆ ಅದ್ರ ಸೂಕ್ತ ತಿಳುವಳಿಕೆ ಜನಗಳಿಗೆ ಬರ್ಲಿ ಅಂತಾನೆ ಈ ಒಂದು ಕ್ಯಾಮ್ರಾ ಕಾನ್ಸೆಪ್ಟು ಮತ್ತೆ ಲೈವ್ ಸ್ಟ್ರೀಮಿಂಗ್ ಕೂಡ ಇವಾಗ ಕೊಟ್ಟಿದೆ. ಜನ ಎಲ್ಲರೂ ಇವಾಗ ನೋಡ್ಬೋದು. ಅಡ್ವೊಕೇಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಮಗೂ ಕೂಡ ಆಫೀಸಲ್ಲೇ ಏನೋ ಇವಾಗ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ,
ಅಥವಾ ಯಾವುದೇ ಡಿಸ್ಟ್ರಿಕ್ಟ್ ಆದ್ರೂ ಸಡನ್ ಆಗಿ ಕೋರ್ಟ್ ರೀಚ್ ಆಗಕ್ಕಾಗಲ್ಲ. ನಮ್ಮ ಆಫೀಸಿಂದಾನೇ ನಾವು ವಿಡಿಯೋ ಕಾನ್ಫರೆನ್ಸ್ ಕಂಡಕ್ಟ್ ಮಾಡೋದ್ರ ಮುಖಾಂತರ ಕೂಡ ನಮ್ಮ ಪ್ರಕರಣಗಳನ್ನ ವಾದ ಮಾಡೋದಕ್ಕೆ ಕೊಟ್ಟಂತ ಒಂದು ಅದ್ಭುತವಾದ ಆಪರ್ಚುನಿಟಿ ನಮಗೆ ಇದು. ಸೊ ಅದನ್ನ ಸದುಪಯೋಗ ಪಡಿಸ್ಕೋಬಹುದು. ಅಂಡ್ ನಾವು ಎಲ್ಲೇ ಕೂತು ವಾದ ಮಾಡಿದ್ರು ಅದನ್ನ ಜನಗಳು ನೋಡ್ಬೋದು. ಸೊ ಅದರಿಂದ ಜನಗಳಿಗೆ ತಿಳುವಳಿಕೆ ಬರುತ್ತೆ. ಪ್ರಕರಣಗಳು ಯಾಕೆ ಡಿಲೇ ಆಗ್ತಾ ಇದೆ, ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಒಂದು ಪ್ರಕರಣಕ್ಕೆ ಅಂದ್ರೆ ಇದು ಎಷ್ಟು ವರ್ಷ ತಗೋಬಹುದು ಅನ್ನೋ ಅಂದಾಜು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಎಲ್ಲಾ ರೀತಿಯ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಕ್ಯಾಮ್ರಾಗಳಾಗಿರ್ಲಿ ಮತ್ತೆ ಲೈವ್ ಸ್ಟ್ರೀಮಿಂಗ್ ಆಗಲಿ ಬಂದಿದೆ. ಇದು ಪ್ಯೂರ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದಾನೇ ಆಗಿದೆ. ಆ ವಿಡಿಯೋಸ್ ನೋಡಿ ಸ್ಟೂಡೆಂಟ್ಸ್ ಗಳು ಕೂಡ ಕಲಿಯುವಂತ ಸಾಕಷ್ಟು ಇರುತ್ತೆ. ಹೌದು. ಸ್ಟೂಡೆಂಟ್ಸ್ ಆಗಿರ್ಬೋದು. ಹಾ, ಖಂಡಿತವಾಗ್ಲು ಅವ್ರಿಗೂ ಒಂದು ಎಜುಕೇಶನಲ್ ಪರ್ಪಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೂ ಪ್ರಾಕ್ಟಿಕಲ್ ನಾಲೆಜ್ ಬೆಳೆಯುತ್ತೆ. ಅದರಿಂದ ಫ್ಯೂಚರ್ ಕಮಿಂಗ್ ಅಡ್ವೊಕೇಟ್ಸ್ಗೂ ಕೂಡ ತುಂಬಾ ಉಪಯೋಗ ಆಗ್ತಾ ಇದೆ. ಎಸ್, ಇಷ್ಟೋ ತನಕ ಸಾಕಷ್ಟು ವಿಚಾರಗಳನ್ನ ಅಂದ್ರೆ ಒಂದ್ ರೀತಿ ಡಿಫ್ರೆಂಟ್ ಟಾಪಿಕ್ ವಿಚಾರಗಳನ್ನ ಕೂಡ ಸಾಕಷ್ಟು ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ತಮಗೂ. ಎಸ್, ಇದಿಷ್ಟು ಈ ವಾರದ ಮೈಲಾರ್ಡ್ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯಾಗಿ ಮುಂದಿನ ವಾರವೂ ಕೂಡ ಒಂದ್ ರೀತಿ ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ನಿಮ್ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.